ಇಬ್ಬರನ್ನ ಇಲ್ಲಿ ಹೆಣದು ಬಿಟ್ಟರೆ ಇಡೀ ಬೆಳಗಾವಿ ಜಿಲ್ಲೆ ನಮ್ಮ ಕಬ್ಜಾ. ಯಾಕೆಂದ್ರೆ ಉಳಿದ ಕಡೆ ಅಂತ ಹೇಳ್ಕೊಳ್ಳುವಂಥ ಪ್ರಬಲ ಸ್ಪರ್ಧಿಗಳಿಲ್ಲ. ಪಟ್ಟಣವರಂತೆ ಅಶೋಕ್ ಪಟ್ಟಣ ನಮ್ಮ ದೋಸ್ತರಿ ಅಂತ ಅವ್ರು ಹೇಳ್ಬಿಡ್ತಾರೆ. ಕೋರೆ ಅವರು ನಮ್ಮ ಆತ್ಮೀಯರು ಅಂತ ಅವ್ರು ಹೇಳ್ತಾರೆ. ಅದೇ ಕಾಲಕ್ಕೆ ಅಭಯ್ ಪಾಟೀಲರು ವಿರೋಧ ಮಾಡ್ಬೋದು, ಆದರೆ ಏಕಾಂಗಿ ಆಗ್ತಾಯಿದ್ದಾರೆ ಅವರು. ಇನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಗೆದ್ದಿನ ಬಲ ಹಿಡಿಯುವಂಥವ್ರು, ಒಂದು ಅನುಕೂಲ ಮಾಡಿದ್ರೆ ಸುಮ್ಮನೆ ಹೋಗಿಬಿಡುವಂತಾರೆ. ಯಾಕಂದ್ರೆ ಈಗ ರಾಣಿ ಶುಗರ್ ಫ್ಯಾಕ್ಟ್ರಿ ಸಂದರ್ಭದಲ್ಲಿ ನೋಡಿದ್ದೀವಿ. ಹೀಗಾಗಿ ಅವರಿಗೆ ಈಗ ಪ್ರಬಲ ಈ ಪ್ರತಿಸ್ಪರ್ಧಿ ಅನ್ನೋರು ಯಾರಿದ್ರೆ ಕತ್ತಿ ಕುಟುಂಬ, 2 ಲಕ್ಷ್ಮಣ ಸವದಿ, ಇಬ್ಬರನ್ನು ಇವತ್ತು ಏಕಾಂಗಿ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಕಾರಣ ಆಗ್ಬೋದಾ? ಕಾಂಗ್ರೆಸ್ನಲ್ಲೇ ಸೌದಿ ಪರವಾಗಿ ಯಾರು ನಿಲ್ಲಲಿಲ್ಲ, ಇಲ್ಲಿವರೆಗೆ ಧ್ವನಿಯನ್ನು ಇರ್ತಿಲ್ಲ. ಅದೇ ಕಾಲಕ್ಕೆ ಕತ್ತಿಯವರ ಪರವಾಗಿ ಒಳಗಿಂದೇನೂ ಅದು ನಡೆದಿಲ್ಲ ಅಂತಲ್ಲ. ಯಾಕಂದ್ರೆ ಈಗಾಗಲೇ BL ಸಂತೋಷರು ಬಂದರು, ಅವ್ರಿಗೆ ಭೇಟಿ ಆದರು, ಮಾತಾಡಿದರು. ಸತೀಶ್ ಅವರು ಟೀಕೆನೂ ಮಾಡಿದರು, BL ಸಂತೋಷ್ ಮತ್ತು ಜೊತೆಗಾರರು. ಟೀಕೆ ಮಾಡೋ ಜೊತೆಗೆ ಅವರ ಸ್ಮಶಾನದ ಕೆಲವೊಂದು ಕಾರ್ಯಕ್ರಮಗಳು ಅಥವಾ ಒಂದು ವಿಚಾರವಾದದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿಟ್ಟು ಹೋದರು. ಒಂದೇನೋ ಬೆಲ್ಟ್ ತಯಾರಾಗಲಿಕ್ಕತ್ತದ. ಅದೇ ಕಾಲಕ್ಕೆ BJPಗರಲ್ಲೇನೋ ನಾವು ಮರಳಿ ಅಧಿಕಾರ ಪಡಿಬೇಕು ಅನ್ನುವಂಥದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡದು, 18 ಶಾಸಕರಿದ್ದಾರೆ. ಅದರಲ್ಲಿ ಈಗ 11 ಜನ ಕಾಂಗ್ರೆಸ್ಸಿಗರು ನಾವು ನೋಡ್ತಾ ಇದ್ದೀವಿ. ಅದನ್ನು ಈಗ ಹೆಚ್ಚು ಮಾಡ್ಕೊಳ್ಳೋಂಥದ್ದು, ಆ ದಿಶೆಯಲ್ಲಿ ಏನೋ ಮಾಡಬೇಕು ಅನ್ನೋ ತಲೆಯೊಳಗೆ ಇದ್ದಾಗ ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತು ಸೌದಿಯವ್ರಿಗೆ ಬಂದಿದ್ದಾರೆ. ಸೌದಿಯವ್ರು ಇಲ್ಲಿ ಉಳಿತಾರೆ 2 ದಿವಸ ಇಲ್ಲ ಕಾಂಗ್ರೆಸ್ನಲ್ಲೇ. ಕಾಂಗ್ರೆಸ್ನ ಉಳಿದು ಒಂದೇ ಆಸೆ, ನಮ್ಮ ಸೌದಿಯವರಿಗೆ ಮಿನಿಸ್ಟರ್ಶಿಪ್ ಕೊಡ್ಬೋದು ಅನ್ನುವಂಥ ದೂರದ ಕನಸು. ಅದರಲ್ಲೂ DK ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸುವುದರಲ್ಲಿ ಯಶಸ್ವಿಯಾಗಿರುವಂಥ ನಮ್ಮ ಜಾರಕಿಹೊಳಿ ಬ್ರದರ್ಸ್ ಅಥವಾ ಸಿದ್ದರಾಮಯ್ಯನವರು ಈಗ ಸೌದಿಯನ್ನು ಮಟ್ಟ ಹಾಕಬೇಕು, ಅವ್ರನ್ನ ಏಕಾಂಗಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ? ಯಾಕಂದರೆ ಕತ್ತಿ ಮತ್ತು ಸೌದಿ ಒಂದು ಪೆನಲ್ ಆಗಿದ್ದಾರೆ ಈ ಮನ್ಯ ಸಹಕಾರಿ ಒಂದು ಹೋರಾಟದಲ್ಲ. ಇದು ಮುಂದುವರಿಬೋದಾ? ಒಂದು ವೇಳೆ ಮಿನಿಸ್ಟರ್ಶಿಪ್ ಸಿಗದೇ ಇದ್ದರೆ ಸೌದಿಯವರು